ಈಗ ನಿಶ್ಚಲ್ ಅವರ ಹೆಸರನ್ನ ಸೇರ್ಸೇ ಇಲ್ಲ ಅಂತ ಆದ್ಮೇಲೆ ಈ ಮೂವರಿಗೂ ಕಾವಂದ್ರಿಗೂ ಏನ್ ಸಂಬಂಧ? ಕಾವಂದ್ರ ಕುಟುಂಬಸ್ಥರ ಇವರು ಅಲ್ಲ ಅಲ್ಲ. ಅಲ್ಲ, ಒಬ್ರು ರಿಕ್ಷಾ ಡ್ರೈವರು, ಇಬ್ರು ಅಲ್ಲಿ ಕೆಲಸ ಮಾಡುವವರು. ಒಬ್ಬರಿಗೆ ಅಂಗಡಿ ಇದೆ, ಮತ್ತೊಬ್ಬರು ಮಾತ್ರ ಧರ್ಮಸ್ಥಳದಲ್ಲಿ ಕೌಂಟರ್ ಅಲ್ಲಿ ಕೆಲಸ ಮಾಡುವವರು. ಅವರು ಜಾತಿ ಅಷ್ಟೇ. ಯಾಕಂತ ಹೇಳಿದ್ರೆ ಈ ಮೂವರು ಜೈನರು. ಇವರ ಏಜು ಎಲ್ಲ ಈ ನಿಶ್ಚಲ್ ಜೈನ್ ಅವರ ಏಜಿನ ಆಸುಪಾಸಲ್ಲಿ ಇದೆ. ನಿಶ್ಚಲ್ ಜೈನ್ ಫ್ರೆಂಡ್ಸ್ ಇವ್ರೇನಾದ್ರು? ಫ್ರೆಂಡ್ಸ್ ಏನಿಲ್ಲ, ಫ್ರೆಂಡ್ಸ್ ಏನಲ್ಲ, ಆದ್ರೆ ಇವರ ಏಜು ಅವರ ಆಸುಪಾಸಿನಲ್ಲಿ ಇದೆ. ಆದ್ದರಿಂದ ಅವರು ಫ್ರೆಂಡ್ಸ್ ಆಗಿರ್ಬೋದು. ನಿಮ್ಗೆ ಸಾರ್ವಜನಿಕವಾಗಿ ಏನಾಗೋದು, ಒಂದೇ ಏಜ್ ಗ್ರೂಪಿನವರು ಅಂತ ಹೇಳಿದ ಕೂಡಲೇ ಅವರು ಸ್ನೇಹಿತರು ಅಂತ ಹೇಳಿ. ಸಾಮಾನ್ಯವಾಗಿ ಧರ್ಮಸ್ಥಳದ ಬೀಡಿನವರೊಟ್ಟಿಗೆ ಧರ್ಮಸ್ಥಳದ ಸಾಮಾನ್ಯ ಜನರು ಅಷ್ಟಾಗಿ ಬೆರೆಯುವುದು ಕಡಿಮೆ. ಯಾಕಂದ್ರೆ ಅದು ಗೌರವ ಹೊರತು ಅದು ಬೆರೆಯುವುದು ಕಡಿಮೆ. ಹಾಗಂತ ಹೇಳಿ ಉದಯ್ ಧೀರಜ್ ಮಲ್ಲಿಕ್ಕಿಗೂ ನಿಶ್ಚಲ್ ಅವ್ರಿಗೂ ಫ್ರೆಂಡ್ಸ್ ಅಲ್ಲ, ಪರಿಚಯ ಇದೆ. ಪರಿಚಯ ಇದೆ, ಸರಿ, ಪರಿಚಯ ಇದೆ. ಓಕೆ. ನಿಶ್ಚಲ್ ಅವರ ಹೆಸರನ್ನ 319 ನಲ್ಲಿ ಸೇರಿಸಿಲ್ಲ. ಈ ಮೂರು ಜನದ ನಂತರದಲ್ಲಿ ವಿಚಾರಣೆ ಆಗುತ್ತೆ. ಅವ್ರು ಹೇಳ್ತಾರೆ ಸಿಬಿಐಗೆ ಆರ್ಡರ್ ಆಗುತ್ತೆ. ಸಿಬಿಐನವರು ಕರ್ಕೊಂಡೋಗಿ ಮಡಿವಾಳದಲ್ಲಿ ಮಾಡ್ತಾರೆ, ಮತ್ತೆ ಚೆನ್ನೈಗೆ ಕರ್ಕೊಂಡು ಹೋಗ್ತಾರೆ. ನಿಲ್ಲು ಬರುತ್ತೆ. ಇದಲ್ಲೂ ದಾಖಲೆನೇ ಇಲ್ಲ. ಪ್ರಭಾವಿಗಳು ಅಂದ್ರೆ ಸಿಬಿಐ ಮೇಲೂ ಪ್ರಭಾವ ಆಯ್ತು, ಹಿಂಗಾಗಿ ಸಿಬಿಐನವರು ಬ್ರೈನ್ ಮ್ಯಾಪಿಂಗ್ ಮಾಡಿದಲ್ಲೇ ಮಾಡಿದೀವಿ ಅಂತ ಹೇಳ್ತಾರೆ. ನಿಲ್ಲು ರಿಪೋರ್ಟ್ ಕೊಟ್ಟ ಮೇಲೆ ಬ್ರೈನ್ ಮ್ಯಾಪಿಂಗ್ ಅಲ್ಲಿ FSL ನವರು ನಿಲ್ಲು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ದಾಖಲೆಗಳನ್ನ ಅವರು ಆಲ್ರೆಡಿ ಸಬ್ಮಿಟ್ ಮಾಡ್ತಾರೆ. ಸಿಬಿಐನವರು ಸಬ್ಮಿಟ್ ಮಾಡ್ತಾರೆ ಕೋರ್ಟಿಗೆ. ಅವರು ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಎದುರು ಕೊಡ್ಲಿಕ್ಕೆ ಆಗಲ್ಲ. ಅದರ ಐಒ ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಎದುರು ಕೊಡಲು ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ. ಅವರು ಅದನ್ನು ಪ್ಲೇಸ್ ಮಾಡಬೇಕು. ಆಲ್ರೆಡಿ ಪ್ರಾಸಿಕ್ಯೂಷನ್ ಲಾಯರು ಸಂತೋಷ್ ರಾವ್ ಪರವಾಗಿ ಇಂಡೈರೆಕ್ಟ್ ಆಗಿ ಇದ್ರು. ಎಲ್ಲಿವರೆಗೆ ಆಯ್ತು ಅಂತ ಹೇಳಿದ್ರೆ, ಅದೇ ಸೌಜನ್ಯ ಕೇಸಿನಲ್ಲಿ ಕೆಳಗಿನ ಕೋರ್ಟು ಆರೋಪಿಯನ್ನು ಖುಲಾಸೆಗೊಳಿಸಿತ್ತು. ಸಿಬಿಐ 86 ದಿನಗಳ ನಂತರ ಅಪೀಲ್ ಹೋಯಿತು. ಪ್ರಸನ್ನ ಕುಮಾರ್ ಅವರು ಅಪೀಲ್ ಹಾಕಿದ್ರು. ಆ ಸಂದರ್ಭದಲ್ಲಿ ಚಂದಪ್ಪ ಗೌಡರು ಮತ್ತು ಸಂತೋಷ್ ರಾವ್ ಪರವಾಗಿ 2 ರಿಟ್ ಪಿಟಿಷನ್ಗಳು ಹಾಕಲಾಗಿತ್ತು. ಆ ರಿಟ್ ಪಿಟಿಷನ್ ವಿಚಾರಣೆ ಆಗುವವರೆಗೆ ಅಪೀಲ್ ಅನ್ನು ವಿಚಾರಣೆ ಸ್ವೀಕರಿಸಬಾರದು ಅಂತ ಕೇಳಿದ್ರು. ಆದರೆ ದ್ವಿಸದಸ್ಯ ಸದಸ್ಯ ಪೀಠ ಕೇಳಿತ್ತು ಅದು ಯಾವ ಅಪೀಲು ಅಂತ, ರಿಟ್ ಪಿಟಿಷನ್ ಅಂತ. ಈ ಕೇಸ್ಗೆ ಸಂಬಂಧಪಟ್ಟ ಅದನ್ನು ಈ ಕೇಸ್ನೊಟ್ಟಿಗೆ ಜಾಯಿನ್ ಮಾಡಿ ಅಂತೇಳಿ ಆ ಕೇಸಿನ ವಿಚಾರಣೆ ಆದಾಗಲೂ ಸಹ ಈ ಪ್ರಶ್ನೆ ಬಂತು. ಈ ಬ್ರೈನ್ ಮ್ಯಾಪಿಂಗ್ ಇದ್ದು ಇದು 2023ರಲ್ಲಿ ಆದಂತ ಘಟನೆ ಅಲ್ವಾ. ಆ ಸಂದರ್ಭದಲ್ಲಿ ಸಹ ಬ್ರೈನ್ ಮ್ಯಾಪಿಂಗ್ ಬಂತು. ಯಾಕಂತ ಹೇಳಿದ್ರೆ 2019ರಲ್ಲಿ ಇದೇ ಚಂದಪ್ಪ ಗೌಡ್ರು ಇದೇ ಹೈಕೋರ್ಟಿಗೆ ಇದೇ ಸಿಬಿಐ ಕೋರ್ಟಿಗೆ ಅವರೊಂದು 319 ಅಪ್ಲಿಕೇಶನ್ ಹಾಕಿದ್ರು. ಈ ಮೂವರದ್ದು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ. ಪುನಃ 16ರಲ್ಲಿ ಸಿಬಿಐ ವಕೀಲರು ಕೇಳಿದ್ದು, 19ರಲ್ಲಿ ಚಂದಪ್ಪ ಗೌಡ್ರು ಕೇಳಿದ್ದು. ಆಯ್ತಾ. ಆಗ ಅದೇ ಸಿಬಿಐ ಕೋರ್ಟು ಇದಕ್ಕೆ ಸಮನ್ಸ್ ಮಾಡಿತ್ತು. ಆ ಸಮನ್ಸಿನ ಮೇಲೆ ಇವರು ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟ್ ಹೋದಾಗ ಹೈಕೋರ್ಟ್ ಡಾಕ್ಯುಮೆಂಟ್ ಕೇಳಿತ್ತು ಟ್ರಯಲ್ ಕೋರ್ಟ್ ಇಂದ. ಆಗ ಈ ಡಾಕ್ಯುಮೆಂಟ್ ಹೈಕೋರ್ಟಿಗೆ ಹೋಯಿತು. ಹೈಕೋರ್ಟ್ ಬ್ರೈನ್ ಮ್ಯಾಪಿಂಗ್ ಸ್ಟೇ ಕೊಟ್ಟಿತ್ತು. ಆ ಡಾಕ್ಯುಮೆಂಟ್ ಪುನಃ ಇವ್ರು ತರಿಸ್ಕೊಳ್ಬೇಕು ಟ್ರಯಲ್ ಕೋರ್ಟಿಗೆ. ತರಿಸ್ಕೊಳ್ಳಿಲ್ಲ. ಈ ಎರಡನೇ ಬಾರಿ ಬ್ರೈನ್ ಮ್ಯಾಪಿಂಗ್ ಬೇಡ ಅಂತ ಹೇಳಿ ಹೈಕೋರ್ಟ್ ಹೇಳಿದ್ದು. ಇವ್ರೇನ್ ಹೇಳಿದ್ದು, ಇವ್ರು ಮಾಡಿಸ್ಕೊಳ್ಳೇ ಇಲ್ಲ. ಕೇಳಿದಕ್ಕೆ ಅವರು ಹೈಕೋರ್ಟ್ ಹೋಗಿ ಸ್ಟೇ ತಂದದ್ದು. ಎರಡನೇ ಬಾರಿಗೆ ಅವರು ಹೈಕೋರ್ಟ್ ಇಂದ ಸ್ಟೇ ತಂದದ್ದು. ಇದನ್ನು ಇವರು ಈ ಫೈಲ್ ಒಟ್ಟಿಗೆ ಸೇರಿಸಲೇ ಇಲ್ಲ. ಹೈಕೋರ್ಟಿಗೆ ಹೋದಂತಹ ಬ್ರೈನ್ ಮ್ಯಾಪಿಂಗ್ ವರದಿ ಏನಿದೆ ಅದನ್ನು ಈ ಫೈಲ್ ಒಳಗೆ ಸೇರಿಸಲೇ ಇಲ್ಲ. ಅದು ಸೌಜನ್ಯ ಕೇಸಿನ ಮೇಲ್ಮನವಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಆ ಫೈಲ್ ಅಲ್ಲಿ ಆ ಕಾಪಿ ಇರಲಿಲ್ಲ. ಆಯ್ತಾ. ಪ್ರಸನ್ನ ಕುಮಾರ್ ಹೇಳಿದ್ರು ಹೀಗೆ ಆಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಚಂದಪ್ಪ ಗೌಡರ ಪರವಾಗಿ ಎಂ.ಆರ್. ಬಾಲಕೃಷ್ಣ ಅವರು ಇದು ಮಾಡಿದ್ರೆ ಅದನ್ನು ತನಿಖೆ ಆಗಬೇಕು ಅಂತ ಹೇಳಿ. ಅದಕ್ಕೆ ಪ್ರಸನ್ನ ಕುಮಾರ್ ಹೇಳಿದ್ರು ತನಿಖೆ ಮಾಡುವಂತ ಕಥೆಯಲ್ಲಿ ಹೀಗೆ ಎಲ್ಲ ಆಗಿದೆ ಅಂತ ಅವರು ಹೇಳಿದ್ರು. ಬ್ರೈನ್ ಮ್ಯಾಪಿಂಗ್ ಎಲ್ಲ ಬ್ರೈನ್ ಮ್ಯಾಪಿಂಗ್ ಕಾಪಿ ಇಲ್ಲ ಅಂತ ಆಯ್ತು. ಬ್ರೈನ್ ಮ್ಯಾಪಿಂಗ್ ಕಾಪಿ ಅನ್ನು ಮತ್ತೆ ಪ್ರಸನ್ನ ಕುಮಾರ್ ಹೇಳಿದ್ರು ನಾನು ಮಧ್ಯಾಹ್ನ ನಂತರ
ಅದನ್ನು ಪ್ಲೇಸ್ ಮಾಡ್ತೇನೆ ಅಂತ ಹೇಳಿದ್ರು. ಮತ್ತೆ ಅವರು ಟ್ರಯಲ್ ಕೋರ್ಟ್ ಇಂದ ಬ್ರೈನ್ ಕಾಪಿಯನ್ನು ತಂದು ಹೈಕೋರ್ಟ್ಗೆ ಅಲ್ಲಿ ಪ್ಲೇಸ್ ಮಾಡಿದ್ರು. ನೀವು ಆ ಕಾಪಿಯನ್ನೇ ಈ ಪ್ರಾಸಿಕ್ಯೂಷನ್ ವಕೀಲ ತೆಗೆದಿಟ್ಟಿದ್ರು. ಈ ನ್ಯಾಯಾಲಯದ ತನಿಖೆ ವಿಚಾರಣೆಗಳು ಹೇಗೆ ಇರ್ತದೆ ಅಂತ ಹೇಳಿದ್ರೆ, ನೀವು ಪ್ರಾಸಿಕ್ಯೂಷನ್ ಪರ ವಕೀಲರು ಚೀಫ್ ಮಾಡುವಂತ ಸಂದರ್ಭದಲ್ಲಿ ಡಿಟೇಲ್ ಆಗಿ ಚೀಫ್ ಮಾಡದೆ ಎಷ್ಟು ಬೇಕೋ ಅಷ್ಟೇ ಪ್ರಶ್ನೆಗಳನ್ನು ಕೇಳಿ ನ್ಯಾಯಾಧೀಶರ ತಲೆಗೆ ತುಂಬಿಸುವುದು. ಡಿಫೆನ್ಸ್ ವಕೀಲರು ಪ್ರಾಸಿಕ್ಯೂಷನ್ ವಕೀಲರು ಕೇಳಿದಂತಹ ಪ್ರಶ್ನೆಗಳಿಗೆ ಪ್ರತಿಕೂಲವಾಗಿ ಅವರು ಪ್ರತಿಕೂಲ ಪ್ರಶ್ನೆಯನ್ನು ಕೇಳುವುದು, ಅದನ್ನು ಅವರು ತಲೆಗೆ ತುಂಬುವುದು. ಇಷ್ಟೇ ಇರುವುದು ಬಿಟ್ರೆ ಮತ್ತೆ ಏನಿಲ್ಲ. ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಹೇಳಿ ಈ ಪ್ರಕರಣದಲ್ಲಿ ಎಲ್ಲೆಲ್ಲಿ ಕಾಣೋಕ್ ಸಿಗುತ್ತೆ. ಸಂತೋಷ್ ರಾವ್ ಹಾಗೆ ಸೌಜನ್ಯನ ಒಟ್ಟಿಗೆ ನೋಡಿದ್ ಒಬ್ರೆ ಹರೀಶ್ ಮಡಿವಾಳ್. ಅದ್ಯಾಕೆ ಕಡೆಯದಾಗಿ ಬಂದ ರಿಪೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅವ್ರ ಪ್ರಸ್ತಾಪನೇ ಇಲ್ಲ, ಗೋಪಾಲ್ ಪೂಜಾರಿ ಅವ್ರ ಪ್ರಸ್ತಾಪ ಇಲ್ಲ. ಯಾಕಂದ್ರೆ ಈ ಪ್ರೀ ಟ್ರಯಲ್ ಕನ್ವರ್ಸೇಷನ್ ಅಲ್ಲಿ ಹರೀಶ್ ಮಡಿವಾಳ ಮತ್ತು ಗೋಪಾಲ್ ಪೂಜಾರಿ ಇಬ್ರು ಸಹ ಹೇಳುವುದೇನು, ಆ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ ಅಂತ ಹೇಳಿ. ಆದ್ರಿಂದ ಗೋಪಾಲ್ ಪೂಜಾರಿಯನ್ನು ಡ್ರಾಪ್ ಮಾಡಿತ್ತು. ಇಬ್ರು ಒಂದೇ ಹೇಳ್ತಿದ್ದಾರೆ, ಒಂದೇ ಹೇಳಿಕೆ ಡ್ರಾಪ್ ಮಾಡಿತ್ತು. ಹರೀಶ್ ಮಡಿವಾಳನ್ನು ಸಾಕ್ಷಿಯಾಗಿ ತಗೊಂಡ್ರು. ಯಾಕಂದ್ರೆ ಇಬ್ರು ಒಟ್ಟಿಗೆ ಸೌಜನ್ಯ ಹಾಗೆ ಸಂತೋಷ್ ರಾವ್ ಒಟ್ಟಿಗೆ ನೋಡಿದವರು ಹರೀಶ್ ಮಡಿವಾಳ. ಅದರಿಂದ ಆತನ ಸಾಕ್ಷಿಗೆ ಬೆಲೆ ಜಾಸ್ತಿ. ಅದರಿಂದ ಅವನನ್ನು ಸಾಕ್ಷಿಯಾಗಿ ಪರಿಗಣಿಸಲಾಯಿತು. ಆತನಿಗೆ ಸಮನ್ಸ್ ಹೋಗಿದೆ, ಆತನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಕೋಮಾ ಸ್ಟೇಜ್ ಅಲ್ಲಿ ಇದ್ರು. ಈ ಆಕ್ಸಿಡೆಂಟ್ ಬಗ್ಗೆ ಯಾರು ಅನುಮಾನ ವ್ಯಕ್ತಪಡಿಸಲ್ಲ ಸರ್? ಅಂದ್ರೆ ಬೇರೆ ಸಾಕ್ಷಿಗಳ ಮೇಲೆಲ್ಲ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಈ ಆಕ್ಸಿಡೆಂಟ್ ಬಗ್ಗೆ ಇವರು ಅನುಮಾನ ವ್ಯಕ್ತಪಡಿಸಿ 4-5 ಸಭೆಗಳಲ್ಲಿ ಹೇಳಿದ್ರಲ್ಲ. ಹರೀಶ್ ಮಡಿವಾಳ ಇವರು ಕೊಂದ್ರು, ಒಂದು ಕೆಂಪು ಕಲರಿನ ಮಾರುತಿ ಕಾರ್ನಲ್ಲಿ ಕೊಂದ್ರು ಅಂತ. ಯಾರು ಕೊಂದ್ರು ಅಂತ? ಈ ಧರ್ಮಸ್ಥಳದವರು. ಈಗ ಸಾಕ್ಷಿ ಅಂತಿರೋದು ಸಂತೋಷ್ ರಾವ್ನ ಪ್ರೂವ್ ಮಾಡ್ಲಿಕ್ಕೆ ಸಾಕ್ಷಿ ಅಂತಿರೋದು ಹರೀಶ್ ಮಡಿವಾಳ. ಹೌದು, ಜನರಿಗೆ ಗೊತ್ತಿಲ್ಲಲ್ಲ ಅದು. ಈ ಸೌಜನ್ಯ ಕೇಸಿನ ಸಾಕ್ಷಿ ಅವ. ಹರೀಶ್ ಮಡಿವಾಳ್ ಕೋರ್ಟ್ಗೆ ಬಂದು ಹೇಳಿದ್ರೆ ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಹೋಗ್ಬಿಡುತ್ತೆ. ಸಂತೋಷ್ ರಾವೇ ಅಪರಾಧಿ ಕೊಲ್ತಾರೆ ಅವರು. ಕೊಲ್ತಾರೆ. ಅದನ್ನು ನಾವು ಯೂಟ್ಯೂಬ್ ಅಲ್ಲಿ ಡಿಟೇಲ್ ಆಗಿ ಹೇಳಿದ ಮೇಲೆ ಅದನ್ನ ಬಿಟ್ರು. ಆಯ್ತಾ? ಧರ್ಮಸ್ಥಳ ಗ್ರಾಮದಲ್ಲಿ ಅಂತ ಕಾರ್ಯ ಇಲ್ಲ ಅಂತ ಹೇಳಿ ನಾವು ಪ್ರೂವ್ ಮಾಡಿದೆವು. ಕೆಂಪು ಕಲ್ಲನ್ನ ಮಾರುತಿ 800 ಕಾರ್ ಇಲ್ಲ ಅಂತ ಹೇಳಿ. ಮತ್ತೆ ಅವರು ಅದಕ್ಕೊಂದು ವಿಡಿಯೋ ರೆಡಿ ಮಾಡಿದ್ರು. ಯಾವುದೋ ಕಾರು ಹಿಂದೆ ಹೋದಂತ ಕಾರಿನ ವಿಡಿಯೋವನ್ನು ಇದಕ್ಕೆ ಕನೆಕ್ಟ್ ಮಾಡಿ ಈ ಕಾರು ಹೋಗ್ತಾ ಇದ್ದು ಇವರು ಗಿರೀಶ್ ಮಠನ್ ಅವರು ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರು. ನಾವು ಯಾವಾಗ ಅದನ್ನು ಎಕ್ಸ್ಪೋಸ್ ಮಾಡಿದೇವ? ಅಂದ್ರೆ ಈ ವಿಡಿಯೋಗಳು ಮುಂಚೆಯಿಂದಾನು ಇತ್ತು, ಈಗ ಸಮೀರ್ ಬಂದ ಮೇಲೆ ಆಗಿದ್ದಲ್ಲ. ಅದಲ್ಲ, ಈ ಸಮೀರ್ ಬಂದ ಮೇಲೆಲ್ಲ, ಇದಕ್ಕಿಂತ ಮೊದಲು ಇವರೆಲ್ಲ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ರು. ಸರಿ.